Hello everyone, welcome to Sanmarkaha classes. Question number 5 from Luther Burbank. Do as directed ಅಂತ ಕೊಟ್ಟಿದ್ದಾರೆ. Choose the appropriate question tag and fill in the blanks. So ಸರಿಯಾದ question tag ಅನ್ನ fill ಮಾಡಿ ಅಂತ ಕೊಟ್ಟಿದ್ದಾರೆ. Okay, so Luther Burbank is a well-known US plant breeder. ಕರೆಕ್ಟ್ ಓಕೆನಾ. ಸೊ ಇದಕ್ಕೆ ಕ್ವಶನ್ ಟ್ಯಾಗ್ ನ ಆಡ್ ಮಾಡಬೇಕು. ಕ್ವಶನ್ ಟ್ಯಾಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಫಾರ್ ಅಶ್ಯೂರೆನ್ಸ್ ವಿ ಆಡ್ ಕ್ವಶನ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ಅದನ್ನು ನಾವು ಕ್ವಶನ್ ಟ್ಯಾಗ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಟ್ಯಾಗ್ ಅಂತಂದ್ರೆ ಏನು ಮಕ್ಕಳೇ? ಇಟ್ ಈಸ್ ಆಡೆಡ್ ಅಟ್ ದ ಎಂಡ್ ಆಫ್ ದ sentence. Okay, that is called as question tag. A short phrase or phrase ಅಂತಂದ್ರೇನು? a short phrase added at the end of the sentence to turn it into changes it into a question is called as question tag. ಓಕೆನಾ? ಸೊ ಇವಾಗ ಕ್ವಶನ್ ಟ್ಯಾಗ್ ನ ಯಾವ ರೀತಿ ಆಡ್ ಮಾಡೋದು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಈಸ್ ಹಿ, ಆಪ್ಷನ್ ಎ ಬಿ isn't he, ಆಪ್ಷನ್ ಸಿ ವಾಸ್ ಹಿ, ಆಪ್ಷನ್ ಡಿ wasn't he. ಓಕೆ, ಸೊ ಈ 4 ಕ್ವಶನ್ ಟ್ಯಾಗ್ ಅಲ್ಲಿ ಒಂದನ್ನ ಆಡ್ ಮಾಡಬೇಕು. ಹಿಯರ್ ದೇರ್ ಆರ್ 2 ರೂಲ್ಸ್ ಯು ನೀಡ್ ಟು ಫಾಲೋ. ಓಕೆ, ಫಾರ್ ಕ್ವಶನ್ ಟ್ಯಾಗ್. Okay, so what comes in the question tag? First is auxiliary verb. Is, was, had, okay, did, ಇವೆಲ್ಲ ಏನು auxiliary verb ಅದು ಬರಬೇಕು. Plus the pronoun both from the sentence itself. ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಇರುವಂತಹ auxiliary verb ಅನ್ನ ಯೂಸ್ ಮಾಡಬೇಕು. ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಇರುವಂತಹ ಪ್ರನೌನ್ ಅನ್ನ ಯೂಸ್ ಮಾಡಬೇಕು. ಇದು ಎರಡೂ ಸೇರಿದ್ರೆ ಇಟ್ ಫಾರ್ಮ್ಸ್ ಕ್ವಶನ್ ಟ್ಯಾಗ್. ದಟ್ ಈಸ್ ದ ಫಸ್ಟ್ ರೂಲ್. ಓಕೆ, ಸೊ ಸೆಕೆಂಡ್ ರೂಲ್ ಈಸ್ ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ಸೆಂಟೆನ್ಸ್ ಏನಾದ್ರೂ ಪಾಸಿಟಿವ್ ಆಗಿದ್ರೆ ಕ್ವಶನ್ ಟ್ಯಾಗ್ ಏನಾಗತ್ತೆ ಮಕ್ಕಳೇ? ನೆಗೆಟಿವ್ ಇರುತ್ತೆ. ವೈಸ್ ವರ್ಸ. ವೈಸ್ ವರ್ಸ ಅಂದ್ರೇನು? If the question tag is sentence is negative, then the question tag will be positive. Okay, so plus andre positive, minus andre negative. ಗೊತ್ತಲ್ವಾ? ನೆಗೆಟಿವ್ ಅಲ್ಲಿ ಏನ್ ಬರುತ್ತೆ? ನಾಟ್, isn't, wasn't, hadn't, didn't. ಇದು ನೆಗೆಟಿವ್ ಕ್ವಶನ್ ಟ್ಯಾಗ್. ಓಕೆ, ಪಾಸಿಟಿವ್ ಅಂದ್ರೆ is, was, did, had, has. ಇವೆಲ್ಲ ಏನು ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್. ಅರ್ಥ ಆಯ್ತಲ್ವಾ? ಸೊ ಎರಡು ರೂಲ್ ಅನ್ನು ನೀವು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆಡ್ ದ ಕ್ವಶನ್ ಟ್ಯಾಗ್. ಇಲ್ಲಿ ಲೂಥರ್ ಬರ್ಬ್ಯಾಂಕ್ ಆತನಿಗೆ ನಾವು ಹಿ ಅನ್ನುವಂತಹ ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ. ವಾಟ್ ಆರ್ ಪ್ರನೌನ್ಸ್? ಅದನ್ನ ನೀವು ಲರ್ನ್ ಮಾಡಿದ್ದೀರಾ ಆಲ್ರೆಡಿ ಅಲ್ವಾ? ಸೊ ಟು ರೀಪ್ಲೇಸ್ ದ ನೌನ್ ಯೂಸಿಂಗ್ ನೌನ್ ರಿಪೀಟೆಡ್ಲಿ ವಿ ಯೂಸ್ ಪ್ರನೌನ್ಸ್. ಈಗ ಮೇಲ್ ಆದ್ರೆ ಹಿ, ಫಿಮೇಲ್ ಆದ್ರೆ ಶಿ. ಓಕೆ, ಸೊ ಇಟ್, ದೇ, ವಿ, ಯು ಅವೆಲ್ಲ ಏನೋ ಪ್ರನೌನ್ಸ್. ಸೊ ಇಲ್ಲಿ ಲೂಥರ್ ಬರ್ಬ್ಯಾಂಕ್ ಈತ ಒಬ್ಬ ವ್ಯಕ್ತಿ. ಓಕೆ, ಸೊ ಆತನಿಗೆ ಹಿ ಅನ್ನೋದನ್ನ ಯೂಸ್ ಮಾಡೋಣ. ಈಸ್ ಅ ವೆಲ್ ನೋನ್ US ಪ್ಲಾಂಟ್ ಬ್ರೀಡರ್. ಓಕೆ, ಸೊ ಈಸ್ ಇಲ್ಲಿ ಕೊಟ್ಟಿರುವಂತಹ ಆಕ್ಸಿಲರಿ ವರ್ಬ್ ಯಾವುದು ಮಕ್ಕಳೇ? ಈಸ್. ಸೊ ಆಕ್ಸಿಲರಿ ವರ್ಬ್ ಬಂದು ಈಸ್ ಆಗಿದೆ. ಅದೇ ರೀತಿ ಪ್ರನೌನ್ ಬಂದು ಹಿ ಆಗಿದೆ. ಇದೆರಡನ್ನ ಯೂಸ್ ಮಾಡಿಕೊಂಡು ನೀವು ಕ್ವಶನ್ ಟ್ಯಾಗ್ ಅನ್ನ ಬರೀತೀರಾ. ಓಕೆ, ಸೊ ಈ ಸೆಂಟೆನ್ಸ್ ಓದಿ. ಇವಾಗ ಯು ರೀಡ್ ದ ಸೆಂಟೆನ್ಸ್. ಲೂಥರ್ ಬರ್ಬ್ಯಾಂಕ್ ಈಸ್ ಅ ವೆಲ್ ನೋನ್ US ಪ್ಲಾಂಟ್ ಬ್ರೀಡರ್. ಸೊ ಈಸ್ ದೇರ್ ಎನಿ ನೆಗೆಟಿವಿಟಿ ಇನ್ ದಿಸ್ ಸೆಂಟೆನ್ಸ್? ಏನಾದ್ರೂ ನೆಗೆಟಿವ್ ಇದೆಯಾ? ನಾಟ್, ಡಿಡ್ ನಾಟ್, ಈ ತರ ಏನಾದ್ರೂ ಇದೆಯಾ? ಇಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್. ದ ಸೆಂಟೆನ್ಸ್ ಇಸ್ ಪಾಸಿಟಿವ್. ಸೊ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು ಮಕ್ಕಳೇ? ನೆಗೆಟಿವ್ ಇರಬೇಕು. ಓಕೆ, ಸೊ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರಬೇಕು. ಸೊ ಏನನ್ನ ಯೂಸ್ ಮಾಡಬೇಕು? ಈಸ್ ಮತ್ತು ಯಾವುದು?
ಈ ಅನ್ನ ಯೂಸ್ ಮಾಡಬೇಕು. ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರ್ಬೇಕು. ಸೊ ನೆಗೆಟಿವ್ ಫಾರ್ಮ್ ಆಫ್ ಈಸ್ ಏನು, ಈಸಂಟ್ ಅಲ್ವಾ. ಹಿ ಈಸಂಟ್ ಹಿ ಆಯ್ತು. ಸೊ ಆಪ್ಷನ್ ಬಿ isn't he is the correct answer. ಸೊ ಇಲ್ಲಿ ಏನ್ ಆಡ್ ಮಾಡ್ತೀರಾ, ಲೂಥರ್ ಬರ್ಬ್ಯಾಂಕ್ is a well known US breeder. isn't he ಅಲ್ವಾ ಅರ್ಥ, ಯು ಎಸ್ ಬ್ರೀಡ್, ವೆಲ್ ನೋನ್ ಯು ಎಸ್ ಬ್ರೀಡರ್ ಅಲ್ವಾ ಅಂತ ಅರ್ಥ ಕನ್ನಡದಲ್ಲಿ. ಓಕೆನಾ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಆಡ್ ಕ್ವಶನ್ ಟ್ಯಾಗ್ಸ್. ಓಕೆ, ಥ್ಯಾಂಕ್ ಯು.